ನಮಸ್ತೆ. ಇವತ್ತು ನಾನು ಆರಂಭಿಕ ಕೈಗಾರಿಕೆಗಳ ಪ್ರಗತಿಯ ಬಗ್ಗೆ, ಭಾರತದ ಕೈಗಾರಿಕಾ ಪ್ರಗತಿಯ ಬಗ್ಗೆ ಮಾತಾಡ್ತೀನಿ. ಆರಂಭಿಕ ಕೈಗಾರಿಕೆಗಳನ್ನು ಯುವಕರು ಉದ್ಯೋಗವನ್ನು ಹುಡುಕಿಕೊಂಡು ಹೋಗುವ ಬದಲು ತಾವೇ ತಮ್ಮ ಸಹಪಾಠಿಗಳೊಂದಿಗೆ ಪಾಲುದಾರಿಕೆಯಲ್ಲಿ ಅಥವಾ ವೈಯಕ್ತಿಕವಾಗಿ ಸರ್ಕಾರಿ ಕ್ಷೇತ್ರದಲ್ಲಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಉದ್ಯಮಗಳನ್ನು ತಮ್ಮದೇ ಆದಂತಹ ಸ್ಪರ್ಧಾತ್ಮಕ ಗುಣಮಟ್ಟದ ವಸ್ತುಗಳನ್ನು ಉತ್ಪಾದಿಸಿ ದೇಶೀಯ ಮತ್ತು ವಿದೇಶಿ ಮಾರುಕಟ್ಟೆಗಳಲ್ಲಿ ಮಾರುಕಟ್ಟೆಯನ್ನು ಕ್ಯಾಪ್ಚರ್ ಮಾಡಿ ಲಾಭ ಪಡೆಯುವ ಒಂದು ಕೈಗಾರಿಕಾ ವಿಧಾನವನ್ನು ಅವರು ಅನುಸರಿಸುವ ವಿಧಾನವನ್ನು ನಾವು ಆರಂಭಿಕ ಕೈಗಾರಿಕೆಗಳು ಅಥವಾ ಉದ್ಯಮಗಳು. 2016ರಲ್ಲಿ ಭಾರತದಲ್ಲಿ ಸುಮಾರು 502 ಆರಂಭಿಕ ಕೈಗಾರಿಕೆಗಳು. ನಮ್ಮ ದೇಶದ ಪ್ರಧಾನಿ ಮೋದಿಜಿಯವರು ಆದ 2016ರಲ್ಲಿ ಈ ಕೈಗಾರಿಕೆಗಳನ್ನು ಬದಲಾವಣೆ ಮಾಡಿ ಆಮೂಲಾಗ್ರವಾಗಿ ಪ್ರಗತಿಗೊಳಿಸಿ ದೇಶದ ಕೈಗಾರಿಕಾಭಿವೃದ್ಧಿಗೆ ನೆರವಾಗುವಂತೆ ಮಾಡಿ ಯುವಜನರಿಗೆ ಹೆಚ್ಚು ಉದ್ಯೋಗಾವಕಾಶಗಳು ದೊರಕುವಂತೆ ಮಾಡಿದ್ದಾರೆ. ಇವುಗಳಿಗೆ ಈ ಒಂದು ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಇತರೆ ಸಂಸ್ಥೆಗಳು ಹೆಚ್ಚು ಆರ್ಥಿಕ ಹಾಗೂ ಕಾನೂನಾತ್ಮಕ ಹಾಗೂ ಆಡಳಿತಾತ್ಮಕ ಸಹಕಾರವನ್ನು ನೀಡುತ್ತವೆ. ಇದಲ್ಲದೆ ಸ್ವದೇಶವಾಗಿ ಮತ್ತು ವಿದೇಶದಲ್ಲಿ ಮಟ್ಟದಲ್ಲಿ ಬಂಡವಾಳ, ನೇರ ಬಂಡವಾಳ, ವಿದೇಶಿ ನೇರ ಬಂಡವಾಳವನ್ನು ಈ ಒಂದು ಉದ್ಯಮಗಳ ಮೇಲೆ ಹೂಡಲು ಹೆಚ್ಚು ಜನರು ಬರುತ್ತಿದ್ದಾರೆ. ಇಡೀ ವಿಶ್ವದಲ್ಲಿ ಹೆಚ್ಚು ಒಂದು ಸ್ಟಾರ್ಟಪ್ ಕಂಪನಿಗಳನ್ನು ಅಮೆರಿಕ ಮೊದಲನೇ ಸ್ಥಾನದಲ್ಲಿ ಹೊಂದಿದೆ, 2ನೇ ಸ್ಥಾನವನ್ನು ಇಂಗ್ಲೆಂಡ್ ಹೊಂದಿದೆ, 3ನೇ ಸ್ಥಾನದಲ್ಲಿ ಭಾರತ ಇದೆ. ಅತ್ಯಂತ ಯುವ ಉದ್ಯಮ ಸಾಹಸಿಗಳು ತಮ್ಮ ಶಕ್ತಿಯನ್ನು ರಚನಾತ್ಮಕವಾಗಿ ಬಳಸಿಕೊಂಡು ದೇಶದ ಕೈಗಾರಿಕಾಭಿವೃದ್ಧಿಗೆ ನೆರವಾಗಲು ಇವು ಉದ್ಯಮಗಳು ಸಹಾಯ ಮಾಡ್ತವೆ. ಬೆಂಗಳೂರು, ಹೈದರಾಬಾದು, ದೆಹಲಿ ಮತ್ತು ಈ ಒಂದು ಮುಂಬೈ ನಗರಗಳಲ್ಲಿ ಹೆಚ್ಚು ಸ್ಥಾಪಿತವಾಗಿವೆ. ಈ ಬೆಂಗಳೂರು ಒಂದರಲ್ಲಿಯೇ ಸುಮಾರು 3,000ಕ್ಕಿಂತಲೂ ಹೆಚ್ಚು ಸ್ಟಾರ್ಟಪ್ ಕಂಪನಿಗಳಿವೆ. ಈ ಭಾರತದಲ್ಲಿ ಪ್ರತಿಷ್ಠಿತವಾಗಿರತಕ್ಕಂಥ ಸ್ಟಾರ್ಟಪ್ ಕಂಪನಿಗಳು ಯಾವುವು ಅಂದರೆ ಫೈನಾನ್ಸ್ ಟೆಕ್ನಾಲಜಿ, ಇವಿ ಮೊಬಿಲಿಟಿ, ಲಾಜಿಸ್ಟಿಕ್, ಎಜುಕೇಷನ್ ಟೆಕ್ನಾಲಜಿ, ಸ್ಟಾಕ್ ಬ್ರೋಕರ್ಸ್, ಡೆಲಿವರಿ ಅಗ್ರಿಗೇಟ್ ಮತ್ತು ಫ್ಯಾಂಟಸಿ ಒಂದು ಗ್ಯಾಂಬ್ಲಿಂಗ್ ಹಾಗೂ ಇತರೆ ಒಂದು ಸ್ಟಾರ್ಟಪ್ ಕಂಪನಿಗಳು ಹೆಚ್ಚು ಜನಪ್ರಿಯವಾಗಿವೆ. ಈ ಸ್ಟಾರ್ಟಪ್ ಕಂಪನಿಗಳು ಏನು ಅನುಕೂಲ ಉಂಟು ಮಾಡ್ತವೆ? ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ. ಅದನ್ನು ಬಗೆಹರಿಸುವುದಕ್ಕೆ ಹೆಚ್ಚು ಜನರಿಗೆ ಉದ್ಯೋಗಾವಕಾಶವನ್ನು ಕೊಡ್ತವೆ. ಅಂದರೆ ಉದ್ಯೋಗವನ್ನು ಅರಸ್ಕೊಂಡು ಹೋಗೋ ಬದಲು ಇವರೇ ಉದ್ಯೋಗಾವಕಾಶವನ್ನು ಕೊಡ್ತವೆ. ಒಬ್ಬ ಸ್ನೇಹಿತ ಸ್ಟಾರ್ಟಪ್ ಕಂಪನಿ ಸ್ಥಾಪನೆ, ಅವನೇ 1000 ಜನರಿಗೆ ಉದ್ಯೋಗ ಕೊಡ್ಬೋದು, 100 ಜನರಿಗೆ. ಉದಾಹರಣೆಗೆ 24-25ರಲ್ಲಿ ಈ ಕಂಪನಿಗಳು 17.2 ಲಕ್ಷ ಉದ್ಯೋಗಗಳನ್ನು ಒದಗಿಸಿವೆ. ಇದರಲ್ಲಿ ಸುಮಾರು 75,935 ಮಹಿಳಾ ಉದ್ಯಮ ಸಾಹಸಿಗಳಿವೆ ಇದರಲ್ಲಿ ಸ್ಟಾರ್ಟಪ್ ಕಂಪನಿಯಲ್ಲಿ. ಭಾರತದಲ್ಲಿ ಹೊಸ ಭೌತಿಕ ಆಸ್ತಿಯ ಹಕ್ಕುಗಳು ನಿರ್ಮಾಣವಾಗುವುದಕ್ಕೆ ಸಾಧ್ಯವಾಗಿವೆ. ನ್ಯೂ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಹೊಸ ವಸ್ತುಗಳನ್ನು ಸ್ಟಾರ್ಟಪ್ ಕಂಪನಿಗಳು ಕಠಿಣ ಶ್ರಮ, ದುಡಿಮೆಯಿಂದ ಹೆಚ್ಚುತ್ತಾ ಇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ತಂತ್ರಜ್ಞಾನ, ಸಂಶೋಧನೆಗೆ, ಎ ಐ ಅಂದರೆ ಕೃತಕ ಬುದ್ಧಿಮತ್ತೆ, ಹೆಲ್ತು, ಗ್ರೀನ್ ಟೆಕ್ನಾಲಜಿ ಹಾಗೂ ಇತರ ಕ್ಷೇತ್ರದಲ್ಲಿ ಅಂಥ ಪೈಪೋಟಿಯನ್ನು ಎದುರಿಸ್ತಕ್ಕಂಥ ವಸ್ತುಗಳನ್ನು ಉತ್ಪಾದಿಸಿ ಮಾರುಕಟ್ಟೆಯನ್ನು ಪಡೆಯುತ್ತಿವೆ ಉದ್ಯಮಗಳು. ಮತ್ತು ಈ ಒಂದು ಉದ್ಯಮಗಳಿಗೆ ವಿದೇಶಿ ನೇರ ಬಂಡವಾಳ ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ. ಹಾಗೂ ಇವು ಕೇವಲ ಮೆಟ್ರೋಪಾಲಿಟನ್ ನಗರಗಳಲ್ಲದೆ ಟೈರ್ 2, ಟೈರ್ 3 ಸಿಟಿಗಳಲ್ಲಿ ಇವುಗಳನ್ನು ಸ್ಥಾಪಿಸಲಾಗಿದೆ. ಇತ್ತೀಚೆಗೆ ವಿಕಸಿತ ಭಾರತ ಯೋಜನೆ ಅಡಿಯಲ್ಲಿ ಇಂತಹ ಕೈಗಾರಿಕೆಗಳನ್ನು ಭಾರತದಲ್ಲಿ ಸ್ಥಳೀಯ ಹಾಗೂ ಗ್ರಾಮೀಣ ಮಟ್ಟದಲ್ಲಿ ಸ್ಥಾಪಿಸಲಾಗುತ್ತಿದೆ. ಹೀಗಾಗಿ ಯುವಕರಿಗೆ, ಈ ಪ್ರದೇಶದ ಯುವಕರಿಗೆ ಹೆಚ್ಚು ಉದ್ಯೋಗಾವಕಾಶಗಳು ದೊರಕುತ್ತಿವೆ ಮತ್ತು ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಇದರಿಂದ ಸಹಾಯ ಆಗ್ತಾ ಇದೆ. ಇದಲ್ಲದೆ ದೇಶದ ಕೈಗಾರಿಕಾಭಿವೃದ್ಧಿಗೆ ಇವು ಪೂರಕವಾಗಿ ಕೆಲಸ ಮಾಡ್ತವೆ. ಕೈಗಾರಿಕಾಭಿವೃದ್ಧಿ ಹೆಚ್ಚಿ, ಆದಾಯ ಹೆಚ್ಚಿ, ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕಾಭಿವೃದ್ಧಿ ಉಂಟಾಗಲು ಸಹಾಯ ಮಾಡುತ್ತವೆ. ಇವು ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದ್ವು ಆರಂಭಿಕ ಉದ್ಯಮಗಳು. ಬಹಳ ಮುಖ್ಯವಾದ ಒಂದು ಸಮಸ್ಯೆ ಅಂದರೆ ದ ವ್ಯಾಲಿ ಆಫ್ ಡೆತ್ ಅಂತ, ಕನ್ನಡದಲ್ಲಿ ಸಾವಿನ ಕಣಿವೆ ಅಂತೇಳಿ. ಪ್ರಾರಂಭದಲ್ಲಿ ಈ ಉದ್ಯಮಗಳನ್ನು ಸ್ಥಾಪಿಸುವ ಅಷ್ಟು ಸುಲಭವಲ್ಲ. ಕನಸನ್ನು ಹೊರಬೇಕು, ದೊಡ್ಡದಾದ ಕನಸನ್ನು, ಅವುಗಳನ್ನು ನನಸು ಮಾಡಬೇಕು. ಅಬ್ದುಲ್ ಕಲಾಂ ಹೇಳಿದ್ರಂತೆ, ಅದಕ್ಕೆ ದುಡಿಬೇಕು, ಕಠಿಣ ಶ್ರಮ, ದಿನವಿಡೀ ದುಡಿಬೇಕು, ಜವಾಬ್ದಾರಿಯನ್ನು ಹೊರಬೇಕು, ಪೈಪೋಟಿಯಿಂದ
ಒಂದು ಗೆಲ್ಲುವ ವಸ್ತುಗಳನ್ನು ಉತ್ಪಾದಿಸಬೇಕು, ನುರಿತ ಸಿಬ್ಬಂದಿ ನೇಮಕ ಮಾಡ್ಕೋಬೇಕು. ಆ ಮೂಲಕ ಈ ಯುವಕರು ಈ ಪ್ರಾರಂಭಿಸಿದಾಗ ನಷ್ಟ ಇರುತ್ತೆ. ಭಾರತದಲ್ಲಿ ಪ್ರಾರಂಭದಲ್ಲಿ ಈ ಒಂದು ಸ್ಟಾರ್ಟಪ್ ಕಂಪನಿಗಳ ಸ್ಥಾಪಿಸಿದಾಗ ಅಲ್ಪಾವಧಿಯಲ್ಲಿ ಹೆಚ್ಚು 90% ನಷ್ಟ ಅನುಭವಿಸ್ತವೆ, ಕೆಲವು ಮುಚ್ಚುತ್ತವೆ ಅಂತ ಹೇಳ್ತಾರೆ. ಆದರೆ ಹೆದರಬಾರದು. ಆ ಧೈರ್ಯದಿಂದ ಈ ಸಮಸ್ಯೆಗಳನ್ನು ಎದುರಿಸಿ ಮುಂದೆ ಹೋದರೆ ದೀರ್ಘಾವಧಿಯಲ್ಲಿ ಹೆಚ್ಚು ಅವರಿಗೆ ಲಾಭ ಸ್ಟಾರ್ಟಪ್ ಕಂಪನಿಗಳಿಗೆ ಬರುತ್ತದೆ. ಇದು ಪ್ರಾಯೋಗಿಕವಾಗಿ ಗೊತ್ತಾಗಿದೆ. ಇದಲ್ಲದೆ ಇನ್ನೊಂದು ಬಹಳ ಮುಖ್ಯವಾಗಿ ಇವುಗಳನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಸ್ಥಾಪಿಸುವಾಗ ಈ ಇಂಟರ್ನೆಟ್ ಸೌಲಭ್ಯ, ಮೂಲ ಸೌಲಭ್ಯಗಳು ಕೊರತೆ ಉಂಟಾಗುತ್ತೆ ಅಂತ ಹೇಳ್ತಾರೆ. ಈ ಭಾರತದಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ 0.64ನಷ್ಟು ಕಡಿಮೆ GDP ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. GST ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ. ಮತ್ತು ಇವುಗಳಲ್ಲಿ ಗ್ರಾಮಾಂತರ ಪ್ರದೇಶ ಹಾಗೂ ಟೈರ್ 2, 3ನಲ್ಲಿ ಈ ಕೈಗಾರಿಕೆಗಳನ್ನು ಮಾಡಿದಾಗ ಸ್ಕಿಲ್ಡ್ ವರ್ಕರ್ಸು ಎಂಪ್ಲಾಯ್ ಸಿಗೋದು ಕಷ್ಟ. ಅವರಿಗೆ ಹೆಚ್ಚು ಒಂದು ಸಂಬಳವನ್ನು ನೀಡಬೇಕಾಗ್ತದೆ. ಹಾಗೂ ಇವುಗಳು ನಮ್ಮ ದೇಶದಲ್ಲಿ ಇರತಕ್ಕಂಥ ಒಂದು ಸ್ಟಾರ್ಟಪ್ ಕಂಪನಿಗಳು ಕೇವಲ ಅನುಭೋಗಿ ಸೇವೆ ಆಧಾರಿತವಾದಂಥವು. ಉದಾಹರಣೆಗೆ ಫುಡ್ ಡೆಲಿವರಿ, ಹಾಗೆಯೇ ಈ ಒಂದು ಫೈನಾನ್ಸ್ ಟೆಕ್ನಾಲಜಿ ಇಂಥವುಗಳ ವಸ್ತುಗಳ ಉತ್ಪಾದನೆಗೆ ಉಪಯೋಗಕ್ಕೆ ಸರ್ವಿಸ್ ಮಾಡ್ತವೆ. ಚೈನಾದಾಗ ಹಾಗೆ AI ಚಿಪ್ಸ್ ಅಥವಾ EVS ಅಂಥ ವಸ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕಾಗ್ತದೆ. ಆಗ ನಾವು ಪೈಪೋಟಿಯನ್ನು ಸುಲಭವಾಗಿ ಎದುರಿಸ್ಬೋದು ಅಂತ ಹೇಳ್ತಾರೆ. ಈ ಒಂದು ಸ್ಟಾರ್ಟಪ್ ಕಂಪನಿಯನ್ನು ಅನೇಕ ಸಕ್ಸಸ್ ಸ್ಟೋರಿಗಳು ಭಾರತಾದ್ಯಂತ. ಆಂಧ್ರ ಪ್ರದೇಶದ ಒಂದು ಸ್ಟೋರಿಯನ್ನು ಹೇಳ್ತೀನಿ. ಆಂಧ್ರ ಪ್ರದೇಶದ ಹೈದರಾಬಾದಿನ ಸಾಯಿ ತೇಜ್ ಗೋಪಿಶೆಟ್ಟಿ ಎಂಬುವರು ಕೃಷಿ ಕ್ಷೇತ್ರದಲ್ಲಿ ಒಂದು ಸ್ಟಾರ್ಟಪ್ ಕಂಪನಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದರ ಹೆಸರು ಲುಮಿನಾರ್ ಲೆಗಸಿ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಅನೇಕ ಸ್ನೇಹಿತರಿಗೆ 106 ಜನ ಕೆಲಸ ಕೊಟ್ಟು ಕೃಷಿಗೆ ಸಂಬಂಧಪಟ್ಟಂಥ ಅಗತ್ಯ ಬೀಜಗಳನ್ನು, ಸೂಕ್ಷ್ಮ ಪೋಷಕಾಂಶಗಳು, ಆಧುನಿಕ ಕೃಷಿ ಪದ್ಧತಿಗಳನ್ನು ಮತ್ತು ಅತ್ಯುತ್ತಮ ಕೃಷಿ ವಸ್ತುಗಳ ಉತ್ಪನ್ನವನ್ನು ಮಾರುಕಟ್ಟೆಗೆ ಪರಿಚಯ ಮಾಡಿ 1.5 ವರ್ಷದಲ್ಲಿ ಸುಮಾರು ಹೆಚ್ಚು ಲಾಭವನ್ನು ಗಳಿಸಿದೆ. ಇವರು ಹೆಚ್ಚು ಒಂದು ಕನಸನ್ನು ಹೊತ್ತು ಭಾರತದಲ್ಲಿ ದೊಡ್ಡ ಪ್ರಗತಿಯನ್ನು ಸಾಧಿಸಬೇಕು ಎಂಬುವ ಕನಸನ್ನು ಹೊತ್ತಿದ್ದಾರೆ. ಇದಂಥ ಉದಾಹರಣೆಯನ್ನು ಎಲ್ಲ ಯುವಕರು ಪಾಲಿಸಬೇಕು. ಹಳ್ಳಿಗಳಲ್ಲಿ ಪ್ರಮುಖವಾಗಿ ಗ್ರಾಮಾಂತರ ಪ್ರದೇಶದಲ್ಲಿರುವ ಯುವಕರು ಒಂದುಗೂಡಿ ಪರಸ್ಪರ ಸಹಕಾರದಿಂದ ಇಂತಹ ಕೈಗಾರಿಕೆಗಳನ್ನು ಸ್ಥಾಪಿಸಿ ದೇಶದ ಕೈಗಾರಿಕಾಭಿವೃದ್ಧಿಗೆ ಮತ್ತು ತಮ್ಮ ತಂದೆ ತಾಯಿಗಳ ಆದಾಯಕ್ಕೆ, ದೇಶದ ಆದಾಯಕ್ಕೆ ಒಂದು ಪ್ರಗತಿಯನ್ನು ತಂದುಕೊಡ್ಬೋದು ಅಂತ ಹೇಳ್ಬೋದು. ನಮಸ್ಕಾರ.